ಇನ್ನು ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಇದೀಗ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ. 12 ವರ್ಷ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಇದೀಗ ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಮರುಜೀವ ಬಂದಂತಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ರಣರೋಚಕ ತಿರುವು ಪಡೆದುಕೊಂಡಿದೆ. 12 ವರ್ಷಗಳ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಹಾಗಾದ್ರೆ ಯಾವುದು? ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಸೃಷ್ಟಿಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ಆನೆ ಮಾವುತ ಹಾಗೂ ಮಾವುತನ ತಂಗಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರಿದಂತಹ ಮಾವುತನ ಮಕ್ಕಳು 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವುತನ ತಂಗಿ ಕೊಲೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾವುತನ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಡಬಲ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ 12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಏನು ಡಬಲ್ ಮರ್ಡರ್ ಕೇಸ್ ನಡೆದಿದೆ ಅಂತಕ್ಕಂತಹ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದೀಗ ಆ ಒಂದು ಮಾವುತನ ಒಂದು ತಂಗಿ, ಮಾವುತನ ಸಹೋದರಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾವುತನ ಮಕ್ಕಳು ಇದೀಗ ಇನ್ನು ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಇದೀಗ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ. 12 ವರ್ಷ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಇದೀಗ ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಮರುಜೀವ ಬಂದಂತಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ರಣರೋಚಕ ತಿರುವು ಪಡೆದುಕೊಂಡಿದೆ. 12 ವರ್ಷಗಳ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಹಾಗಾದ್ರೆ ಯಾವುದು? ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಸೃಷ್ಟಿಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ಆನೆ ಮಾವುತ ಹಾಗೂ ಮಾವುತನ ತಂಗಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರಿದಂತಹ ಮಾವುತನ ಮಕ್ಕಳು 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವುತನ ತಂಗಿ ಕೊಲೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾವುತನ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ 12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಏನು ಡಬಲ್ ಮರ್ಡರ್ ಕೇಸ್ ನಡೆದಿದೆ ಅಂತಕ್ಕಂತಹ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದೀಗ ಆ ಒಂದು ಮಾವುತನ ಒಂದು ತಂಗಿ, ಮಾವುತನ ಸಹೋದರಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾವುತನ ಮಕ್ಕಳು ಇದೀಗ ಇನ್ನು ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಇದೀಗ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ. 12 ವರ್ಷ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಇದೀಗ ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಮರುಜೀವ ಬಂದಂತಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ರಣರೋಚಕ ತಿರುವು ಪಡೆದುಕೊಂಡಿದೆ. 12 ವರ್ಷಗಳ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಹಾಗಾದ್ರೆ ಯಾವುದು? ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಸೃಷ್ಟಿಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ಆನೆ ಮಾವುತ ಹಾಗೂ ಮಾವುತನ ತಂಗಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರಿದಂತಹ ಮಾವುತನ ಮಕ್ಕಳು 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವುತನ ತಂಗಿ ಕೊಲೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾವುತನ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಡಬಲ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ 12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಏನು ಡಬಲ್ ಮರ್ಡರ್ ಕೇಸ್ ನಡೆದಿದೆ ಅಂತಕ್ಕಂತಹ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದೀಗ ಆ ಒಂದು ಮಾವುತನ ಒಂದು ತಂಗಿ, ಮಾವುತನ ಸಹೋದರಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾವುತನ ಮಕ್ಕಳು ಇದೀಗ ಇನ್ನು ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಇದೀಗ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ. 12 ವರ್ಷ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಇದೀಗ ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಮರುಜೀವ ಬಂದಂತಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ರಣರೋಚಕ ತಿರುವು ಪಡೆದುಕೊಂಡಿದೆ. 12 ವರ್ಷಗಳ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಹಾಗಾದ್ರೆ ಯಾವುದು? ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಸೃಷ್ಟಿಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ಆನೆ ಮಾವುತ ಹಾಗೂ ಮಾವುತನ ತಂಗಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರಿದಂತಹ ಮಾವುತನ ಮಕ್ಕಳು 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವುತನ ತಂಗಿ ಕೊಲೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾವುತನ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಡಬಲ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ 12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಏನು ಡಬಲ್ ಮರ್ಡರ್ ಕೇಸ್ ನಡೆದಿದೆ ಅಂತಕ್ಕಂತಹ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದೀಗ ಆ ಒಂದು ಮಾವುತನ ಒಂದು ತಂಗಿ, ಮಾವುತನ ಸಹೋದರಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾವುತನ ಮಕ್ಕಳು ಇದೀಗ ಇನ್ನು ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಇದೀಗ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ. 12 ವರ್ಷ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಇದೀಗ ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಮರುಜೀವ ಬಂದಂತಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ರಣರೋಚಕ ತಿರುವು ಪಡೆದುಕೊಂಡಿದೆ. 12 ವರ್ಷಗಳ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಹಾಗಾದ್ರೆ ಯಾವುದು? ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಸೃಷ್ಟಿಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ಆನೆ ಮಾವುತ ಹಾಗೂ ಮಾವುತನ ತಂಗಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರಿದಂತಹ ಮಾವುತನ ಮಕ್ಕಳು 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವುತನ ತಂಗಿ ಕೊಲೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾವುತನ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಡಬಲ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ 12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಏನು
ಡಬಲ್ ಮರ್ಡರ್ ಕೇಸ್ ನಡೆದಿದೆ ಅಂತಕ್ಕಂತಹ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದೀಗ ಆ ಒಂದು ಮಾವುತನ ಒಂದು ತಂಗಿ, ಮಾವುತನ ಸಹೋದರಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾವುತನ ಮಕ್ಕಳು ಇದೀಗ ಇನ್ನು ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಇದೀಗ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ. 12 ವರ್ಷ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಇದೀಗ ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಮರುಜೀವ ಬಂದಂತಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ರಣರೋಚಕ ತಿರುವು ಪಡೆದುಕೊಂಡಿದೆ. 12 ವರ್ಷಗಳ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಹಾಗಾದ್ರೆ ಯಾವುದು? ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಸೃಷ್ಟಿಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ಆನೆ ಮಾವುತ ಹಾಗೂ ಮಾವುತನ ತಂಗಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರಿದಂತಹ ಮಾವುತನ ಮಕ್ಕಳು 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವುತನ ತಂಗಿ ಕೊಲೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾವುತನ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ 12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಏನು ಡಬಲ್ ಮರ್ಡರ್ ಕೇಸ್ ನಡೆದಿದೆ ಅಂತಕ್ಕಂತಹ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದೀಗ ಆ ಒಂದು ಮಾವುತನ ಒಂದು ತಂಗಿ, ಮಾವುತನ ಸಹೋದರಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾವುತನ ಮಕ್ಕಳು ಇದೀಗ ಇನ್ನು ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಇದೀಗ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ. 12 ವರ್ಷ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಇದೀಗ ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಮರುಜೀವ ಬಂದಂತಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ರಣರೋಚಕ ತಿರುವು ಪಡೆದುಕೊಂಡಿದೆ. 12 ವರ್ಷಗಳ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಹಾಗಾದ್ರೆ ಯಾವುದು? ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಸೃಷ್ಟಿಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ಆನೆ ಮಾವುತ ಹಾಗೂ ಮಾವುತನ ತಂಗಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರಿದಂತಹ ಮಾವುತನ ಮಕ್ಕಳು 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವುತನ ತಂಗಿ ಕೊಲೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾವುತನ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ 12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಏನು ಡಬಲ್ ಮರ್ಡರ್ ಕೇಸ್ ನಡೆದಿದೆ ಅಂತಕ್ಕಂತಹ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದೀಗ ಆ ಒಂದು ಮಾವುತನ ಒಂದು ತಂಗಿ, ಮಾವುತನ ಸಹೋದರಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾವುತನ ಮಕ್ಕಳು ಇದೀಗ ಇನ್ನು ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಇದೀಗ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ. 12 ವರ್ಷ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಇದೀಗ ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಮರುಜೀವ ಬಂದಂತಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ರಣರೋಚಕ ತಿರುವು ಪಡೆದುಕೊಂಡಿದೆ. 12 ವರ್ಷಗಳ ನಂತರ ಓಪನ್ ಆಗುತ್ತಾ ಮತ್ತೊಂದು ಕೇಸ್. ಹಾಗಾದ್ರೆ ಯಾವುದು? ಧರ್ಮಸ್ಥಳ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮರುಜೀವ ಸೃಷ್ಟಿಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ಆನೆ ಮಾವುತ ಹಾಗೂ ಮಾವುತನ ತಂಗಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರಿದಂತಹ ಮಾವುತನ ಮಕ್ಕಳು 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಮಾವುತನ ತಂಗಿ ಕೊಲೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾವುತನ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ 12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಏನು ಡಬಲ್ ಮರ್ಡರ್ ಕೇಸ್ ನಡೆದಿದೆ ಅಂತಕ್ಕಂತಹ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದೀಗ ಆ ಒಂದು ಮಾವುತನ ಒಂದು ತಂಗಿ, ಮಾವುತನ ಸಹೋದರಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾವುತನ ಮಕ್ಕಳು ಇದೀಗ